ಅಲ್ಲ ಒಂದ್ ನಿಮಿಷ. ಸಾಲ ಅಂದ್ರೆ ಯಾವಾಗ್ಲೂ ಕೆಟ್ಟದೇನಾ? ಸಾಲ ಮಾಡಬೇಡ ಅಂತಾರೆ. ಅಂದ್ರೆ ನೀವು ಮಾಡೋ ಎಲ್ಲ ಸಾಲಗಳು ಕೆಟ್ಟದೇನಾ? ನೋ ನೋ ನೋ. ಏಕಂದ್ರೆ ಸಾಲದಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಗುಡ್ ಡೆಟ್ ಅಂಡ್ ಅನದರ್ ಇಸ್ ಬ್ಯಾಡ್ ಡೆಟ್. ಏನಪ್ಪ ಈ ಗುಡ್ ಡೆಟ್ ಅಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ಆದಾಯ ಬರುವಂಥದ್ದು, ಅಂದ್ರೆ ಇನ್ಕಮ್ ಬರುವಂಥದ್ದು, ಅಥವಾ ಫ್ಯೂಚರ್ಗೆ ಹೆಲ್ಪ್ ಆಗುವಂತ ಲೋನ್ಗಳನ್ನ ನಾವು ಗುಡ್ ಡೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಅಥವಾ ಹೋಮ್ ಲೋನ್ ಆಗಿರ್ಬೋದು. ಸೆಕೆಂಡ್ ಏನಪ್ಪಾ ಅಂದ್ರೆ ಬ್ಯಾಡ್ ಡೆಟ್. ಅಂದ್ರೆ ಅಗತ್ಯವಿಲ್ಲದ ವಸ್ತುಗಳನ್ನು ಖರೀದಿಸಲು ಮಾಡುವಂತಹ ಲೋನ್ ಅನ್ನು ನಾವು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ನ ಸುಮ್ಮನೆ ಯೂಸ್ ಮಾಡೋದು, ಅನ್ನೆಸೆಸರಿ ರ್ಯಾಂಡಮ್ ಶಾಪಿಂಗ್ ಮಾಡುವಂಥದ್ದು, ಅಥವಾ ಈ ಬ್ರ್ಯಾಂಡೆಡ್ ಏನಿರುತ್ತೆ ಬ್ರ್ಯಾಂಡೆಡ್ ಥಿಂಗ್ಸ್ ಮೇಲೆ EMI ಇಂದ ಖರೀದಿಸುವಂಥದ್ದು, ಇದನ್ನೆಲ್ಲನೂ ನಾವು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಸೊ ನಾನು ಏನು ಹೇಳ್ತಿದ್ದೀನಪ್ಪ ಅಂದ್ರೆ, ಸಾಲದಲ್ಲಿ ಕೆಟ್ಟದ್ದು ಒಳ್ಳೇದು ಅಂತ ಇರಲ್ಲ. ನೀವು ಯಾವ ಉದ್ದೇಶದ ಮೇಲೆ ತಗೊಂತೀರಲ್ಲ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಇದು ಕೆಟ್ಟದ್ದ ಒಳ್ಳೇದ.